ನಮಸ್ಕಾರ ಸ್ನೇಹಿತರೆ, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಕಡಲೆಬೇಳೆಯ ಒಬ್ಬಟ್ಟು ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ರುಚಿಕರವಾದಂಥ ಟೇಸ್ಟಿಯಾದ ಸುಲಭವಾಗಿ ಮಾಡೋವಂಥ ಈ ಒಂದು ಒಬ್ಬಟ್ಟು ತುಂಬ ಸುಲಭವಾಗಿದೆ. ಯಾರನ್ನು ಕೂಡ ಸ್ಕಿಪ್ ಮಾಡಿದಿರಾ ಸಂಪೂರ್ಣವಾಗಿ ವಿಡಿಯೋ ನೋಡಿ. ಹಾಗೆ ಯಾರೆಲ್ಲ ಮೊದಲಿಗೆ ನಾನು ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಈಗ ಒಬ್ಬಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲಿಗೆ ಇಲ್ಲಿ ನಾನು ಕಡಲೆಬೇಳೆಯನ್ನು 1.5 ಲೋಟದಷ್ಟು ತೊಗೊಂಡು ಚೆನ್ನಾಗಿ ಅದನ್ನು 2-3 ಸಲ ತೊಳೆದು ನಂತರ ಅದಕ್ಕೆ ಒಂದು 5 ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಕಾರಣ ಒಬ್ಬಟ್ಟಿನ ಸಾರಿಗೋಸ್ಕರ ಇಲ್ಲಿ ಹೆಚ್ಚಿಗೆ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಬೇಳೆಗೆ ನಾನು ಒಂದು ಸ್ವಲ್ಪ ಅರಿಶಿನ ಹಾಗೂ ಎಣ್ಣೆಯನ್ನು ಹಾಕಿ ಈಗ ಲಿಡ್ನ ಹಾಕಿಬಿಟ್ಟು ಒಲೆ ಮೇಲೆ ಅದು 1 ವಿಸಿಲ್ ಬರೋವರೆಗೂ ಮಾತ್ರ ನಾವು ಇದನ್ನು ಕುದಿಸ್ಕೋಬೇಕು. ಈಗ ಅದು ಕುದಿಯೋವರೆಗೂ ಇಲ್ಲಿ 1.5 ಲೋಟದಷ್ಟು ಮೈದಾ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ ಕಣಕ ಮಾಡೋದಕ್ಕೆ. ಹಾಗೆ 3/4 ಲೋಟದಷ್ಟು ಚಿರೋಟಿ ರವೆಯನ್ನು ತೊಗೊಳ್ತಾ ಇದ್ದೀನಿ. ಅದಕ್ಕೆ 1/4 ಸ್ಪೂನಷ್ಟು ಅರಿಶಿನ ಹಾಗೆ ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನೇ ಸೇರಿಸ್ಕೊಳ್ತಾ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ತುಂಬ ತೆಳುವಾಗಿಯೂ ಕಲಿಸ್ಕೋಬಾರ್ದು, ಹಾಗೆ ತುಂಬ ಗಟ್ಟಿಯಾಗಿಯೂ ಕೂಡ ಕಲಿಸ್ಕೋಬಾರ್ದು. ಸುಮಾರು ಇದು 1 ಗಂಟೆಯಷ್ಟು ನೆನೆಯೋದಕ್ಕೆ ಬಿಟ್ಟುಬಿಡಬೇಕು. 1 ಗಂಟೆ ಇಲ್ಲದೇ ಇದ್ದರೆ ಅರ್ಧ ಗಂಟೆನಾದರೂ ನೆನೆಬೇಕು. ಈಗ ಬೇಳೆನೆಲ್ಲ ಕುದ್ದಾಗಿದ್ದ ನಂತರ ಅದನ್ನೆಲ್ಲ ನೀಟಾಗಿ ಜಾನ್ಕೊಂಡ್ಬಿಟ್ಟು ಅಂದರೆ ಸೋದಿಸ್ಕೊಂಡು ಈಗ ನಾನು 1 ಲೋಟದಷ್ಟು ಬೆಲ್ಲವನ್ನು ಹಾಕ್ತಾಯಿದ್ದೀನಿ ನೋಡಿ. ಇಲ್ಲಿ ನಾನು ಸ್ವಲ್ಪ ಬೆಲ್ಲ ಸಕ್ಕರೆ ಕಮ್ಮಿ ತಿನ್ನೋದ್ರಿಂದ 1 ಲೋಟ ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ. 1.5 ಲೋಟ ಬೇಳೆಗೆ 1 ಲೋಟ ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಾದರೆ ರುಚಿಗೆ ತಕ್ಕಂತೆ ಬೆಲ್ಲವನ್ನು ಸೇರಿಸ್ಕೋಬೋದು. ಹಾಗೆ ಇದಕ್ಕೆ ನಾನು 1 ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ನೆಂದಿದೆ ನೋಡಿ ಈಗ ಕಣಕ. ಈಗ ಇದನ್ನು ಮುಚ್ಚಿ ಇಟ್ಬಿಡೋಣ. ಇನ್ನೊಂದು ಸ್ವಲ್ಪ ಹೊತ್ತು ಎಣ್ಣೆಯನ್ನು ಹಾಕ್ಬಿಟ್ಟು ಮುಚ್ಚಿಟ್ಬಿಡೋಣ. ಅಲ್ಲಿವರೆಗೂ ಬೇಳೆಯನ್ನು ರುಬ್ಕೊಳ್ಳೋಣ. ಈಗ ಕೊನೆಯಲ್ಲಿ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. ಏಲಕ್ಕಿ ಪುಡಿ ಎಲ್ಲ ಸೇರಿಸ್ಕೊಂಡಾಗಿದ್ದ ನಂತರ ಈಗ ಇದನ್ನು ಮಿಕ್ಸಿ ಆಯಿತು ಅಂದರೆ ಮಿಕ್ಸಿಗೆ ಅಥವಾ ನಿಮ್ಮ ಹತ್ರ ಬೇಳೆ ರುಬ್ಬೋದಿದ್ದರೆ ಬೇಳೆ ರುಬ್ಬೋದಕ್ಕೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಬರಬೇಕು. ಈಗ ನೋಡಿ ಹಿಟ್ಟೆಲ್ಲ ಚೆನ್ನಾಗಿ ನೆಂದಿದೆ. ಹಾಗೆ ಬೇಳೆನೂ ಕೂಡ ನುಣ್ಣಗೆ ರುಬ್ಕೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ ನಾನು. ಈಗ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ನೋಡಿ. ಮೊದಲಿಗೆ ಎಲ್ಲನೂ ಕೂಡ ಇಲ್ಲಿ ನಾನು ಉಂಡೆಗಳನ್ನು ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಥರ ಉಂಡೆ ಮಾಡಿ ಇಟ್ಕೊಳ್ಳೋದ್ರಿಂದ ಎಲ್ಲ ಒಂದೇ ಸಮನಾಗಿಯೂ ಕೂಡ ಇರುತ್ತೆ. ಹಾಗೆ ನಾವು ಕಣಕದಲ್ಲಿ ಇದನ್ನು ಫಿಲ್ ಮಾಡ್ಕೊಳ್ಳೋದಕ್ಕೆ ಬೇಗ ಆಗುತ್ತೆ. ಹಾಗಾಗಿ ಮೊದಲಿಗೆ ಸ್ವಲ್ಪ ಉಂಡೆಯನ್ನು ಮಾಡಿಟ್ಕೊಳ್ಳೋದು ಒಳ್ಳೆಯದು. ಈಗ ಹಿಟ್ಟು ನೋಡಿ ಕಣಕ ಎಷ್ಟು ನೀಟಾಗಿ ಚೆನ್ನಾಗಿ ನೆಂದಿದೆ. ಅದ್ರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು. ಎಣ್ಣೆ ಹಾಕಿ ಈಗ ನಾವು ಅದನ್ನು ಈ ಥರ ಪ್ರೆಸ್ ಮಾಡ್ಕೋಬೇಕು. ಪ್ರೆಸ್ ಮಾಡಿಕೊಂಡು ಅದರ ಮಧ್ಯದಲ್ಲಿ ಇವಾಗ ನಾವು ಏನು ಬೇಳೆ ಹೂರಣ ಇದೆಲ್ಲ ಅದನ್ನು ಉಂಡೆಗಳನ್ನು ಮಾಡಿ ಇಟ್ಕೊಂಡಿರೋವಂಥದ್ದನ್ನು ಇಟ್ಕೋಬೇಕು. ಅದ್ರ ಮೇಲೆ ತುಂಬಾ ಸುಲಭ ನೋಡಿ. ಈ ಥರ ಮಧ್ಯದಲ್ಲಿ ಇಟ್ಕೊಂಡು ನಮ್ಮ ಅಂಗೈಯಲ್ಲಿನ ಇಟ್ಕೊಂಡು ಒಂದು ಕೈಯಿಂದ ಒಳಗಡೆಗೆ ಪ್ರೆಸ್ ಮಾಡ್ತಾ ಈ ಥರ ರೌಂಡಿಗೆ ಮಾಡ್ಕೊಳ್ತಾ ಹೋಗಬೇಕು. ಈ ಥರ ಮಾಡೋದ್ರಿಂದ ಎಲ್ಲ ಕಡೆಗೂ ಕೂಡ ಕಣಕ ನೀಟಾಗಿ ಸಮನಾಗಿ ಅಂಟ್ಕೊಂಡಿರುತ್ತೆ. ಯಾವ ಕಡೆಗೂ ಹೆಚ್ಚು ಕಮ್ಮಿ ಆಗೋದಿಲ್ಲ. ಈಗ ಈ ಥರ ಪ್ರೆಸ್ ಮಾಡಿಬಿಟ್ಟು ಆಮೇಲೆ ಒಂದು ಪ್ಲಾಸ್ಟಿಕ್ ಪೇಪರೋ ಅಥವಾ ಒಬ್ಬಟ್ಟಿನ ಒಂದು ಪೇಪರ್ ಮೇಲೂ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಕೈಯಿಂದ ಪ್ರೆಸ್ ಮಾಡ್ತಾ ಹೋಗಬೇಕು. ಹಿಟ್ಟು ಹಚ್ಚಿನೂ ಬೇಕಾದರೂ ಮಾಡ್ಕೋಬೋದು, ಇಲ್ಲ ಅಂತಂದರೆ ಎಣ್ಣೆ ಹಚ್ಚಿ ಬೇಕಾದ್ರೂ ಕೂಡ ಮಾಡ್ಕೋಬೋದು. ನಾನು ಇದಕ್ಕೂ ಮೊದಲು ಕೂಡ ಒಂದು ಸಲ ಒಬ್ಬಟ್ಟು ಮಾಡೋದನ್ನು ತೋರಿಸಿದ್ದೀನಿ ನಿಮಗೆ. ಅದರಲ್ಲಿ ನಾನು ಹಿಟ್ಟು ಹಚ್ಚಿ ಮಾಡೋ ಥರ ತೋರಿಸ್ಕೊಟ್ಟಿದ್ದೀನಿ. ಈಗ ಇದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ನ ಹಾಕ್ಕೊಂಡು ನೀಟಾಗಿ ಕೈಯಿಂದ ಈ ಥರ ಸ್ಪ್ರೆಡ್ ಮಾಡ್ತಾ ಹೋಗಬೇಕು. ತುಂಬ ಮೃದುವಾಗಿ ಸ್ಮೂತಾಗಿ ಬಂದುಬಿಡುತ್ತೆ. ನಿಮಗೆ ಎಷ್ಟು ತೆಳು ಬೇಕಾಗುತ್ತೋ ಅಷ್ಟು ತೆಳು ಈ ಥರ ನೀವು ಒಬ್ಬಟ್ಟನ್ನು ಮಾಡ್ಕೋಬಹುದು. ಎಲ್ಲೂ ಹರಿಯೋದಿಲ್ಲ, ಹಾಗೆಯೇ ಎಲ್ಲೂ ಒಂದು ಕಡೆನೂ ದಪ್ಪ ಸಣ್ಣ ಏನೂ ಆಗೋದಿಲ್ಲ. ನೀಟಾಗಿ ಬಂದುಬಿಡುತ್ತೆ ನೋಡಿ. ಈ ಥರ ಮಾಡೋದ್ರಿಂದ ಕೈಯಿಂದನೇ ಮಾಡ್ಕೋಬಹುದು.
ತುಂಬ ಚೆನ್ನಾಗಿ ಬಂದುಬಿಡುತ್ತೆ. ಎಷ್ಟು ದೊಡ್ಡದು ಬೇಕಾಗುತ್ತೋ ಸೈಜು ನೀವು ಅಷ್ಟು ದೊಡ್ಡ ಸೈಜನ್ನು ಕೂಡ ಮಾಡ್ಕೋಬೋದು. ಈಗ ಇದ್ರ ಮೇಲಿರೋಂಥ ಪ್ಲಾಸ್ಟಿಕ್ ಶೀಟನ್ನು ತೆಗೆದು ಬಿಡಬೇಕು. ನೋಡಿ, ಈ ಥರ ತೆಗೆದುಬಿಟ್ಟು ಇವಾಗ ಕೈಯಿಂದನೇ ನಾವು ಸುಲಭವಾಗಿ ಈ ಥರ ತೆಕ್ಕೊಂಡು ಹೆಂಚು ಮೇಲೆ ಸ್ವಲ್ಪ ಎಣ್ಣೆಯನ್ನು ಸವರ್ಬಿಟ್ಟು ಈ ಒಂದು ಒಬ್ಬಟ್ಟನ್ನು ಹಾಕಿದ್ರೆ ಆಯಿತು. ಎಷ್ಟು ನೀಟಾಗಿ ಬರುತ್ತೆ ನೋಡಿ. ಈಗ ಇದನ್ನು ತಿರುವು ಹಾಕ್ಕೊಂಡ್ರೆ ಸಾಕು. ಇದು ಎಣ್ಣೆ ಹಚ್ಚಿ ಮಾಡ್ತಾ ಇರೋಂಥ ಒಬ್ಬಟ್ಟಾಗಿರೋದ್ರಿಂದ ಮತ್ತೆ ಮೇಲೆ ಎಣ್ಣೆ ಹಚ್ಚೋಂಥ ಅವಶ್ಯಕತೆ ಏನೂ ಇರೋದಿಲ್ಲ. ನಾವು ಹಿಟ್ಟು ಹಚ್ಚಿ ಒಬ್ಬಟ್ಟನ್ನು ಮಾಡಬೇಕಾದ್ರೆ ಎಣ್ಣೆಯನ್ನು ಹಚ್ಕೋಬೇಕಾಗುತ್ತೆ. ಈಗ ಈ ಒಬ್ಬಟ್ಟು ರೆಡಿ ಆಯಿತು. ಈಗ ಇನ್ನೊಂದು ಥರ ನಾನು ನಿಮಗೆ ಒಬ್ಬಟ್ಟು ಅಂದರೆ ಲಾಡ್ಸೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಆ ಥರ ನಿಮಗೆ ಉಳ್ಳೆನ ಫಿಲ್ ಮಾಡೋದಕ್ಕೆ ಬರಲ್ಲ ಅಂತಂದರೆ ನೋಡಿ, ಈ ಥರ ಎಲ್ಲ ಕೊನೆಯಿಂದನೂ ಸ್ವಲ್ಪ ತೆಗೆದು ಈ ಥರ ಮೇಲಕ್ಕೆ ಮಾಡ್ಕೊತಾ ಹೋಗಬೇಕು. ಈ ಥರ ಮಾಡಿಕೊಂಡು ಆಮೇಲೆ ಮೇಲ್ಗಡೆಗಿರೋ ಅಂಥದ್ದನ್ನು ರೌಂಡಾಗಿ ಈ ಥರ ಪ್ರೆಸ್ ಮಾಡ್ಕೊಂಡು ಬಿಡಬೇಕು. ಈ ಥರ ಪ್ರೆಸ್ ಮಾಡಿಕೊಂಡು ಈಗ ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕ್ಕೊಂಡು ಮತ್ತು ನಾವು ಇದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಶೀಟನ್ನು ಹಾಕಿಬಿಟ್ಟು ಈಗ ಲಟ್ಟಣಿಗೆಯಿಂದ ಲಾಡಿಸ್ತಾ ಇದ್ದೀನಿ ನೋಡಿ. ಕೈಯಿಂದ ಬೇಕಾದರೂ ಮಾಡ್ಕೋಬೋದು, ಇಲ್ಲ ಅಂತಂತಂದರೆ ಲಟ್ಟಣಿಗೆಯಿಂದನೂ ಬೇಕಾದರೂ ನೀವು ಎಷ್ಟು ತೆಳು ಬೇಕಾಗುತ್ತೋ ಅಷ್ಟು ತೆಳುವಾಗಿ ಈ ಒಂದು ಒಬ್ಬಟ್ಟನ್ನು ಲಾಡಿಸ್ಕೋಬೋದು. ಇದು ಕೂಡ ತುಂಬ ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲರೂ ಹೂರಣ ತುಂಬ್ಕೊಳ್ಳೋದೇ ಕಷ್ಟ ಅಂತ ಹೇಳ್ತಾರೆ. ಈಗ 2 ಥರ ಹೂರಣ ತುಂಬ್ಕೊಳ್ಳೋದನ್ನು ನಾನು ನಿಮಗೆ ತೋರಿಸಿದ್ದೀನಿ. ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಹೂರಣವನ್ನು ತುಂಬ್ಕೋಬೋದು. ನೋಡಿ ಎಷ್ಟು ನೀಟಾಗಿ ಎಷ್ಟು ತೆಳುವಾಗಿ ಬಂದಿದೆ ಅಂತ. ಇದು ಕೂಡ ಈಗ ಹೆಂಚಿನ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಒಬ್ಬಟ್ಟು ಬೇಯಿಸಬೇಕಾದ್ರೆ ಉರಿ ತುಂಬ ಜೋರಾಗಿ ಇರಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು. ಆವಾಗ ಒಬ್ಬಟ್ಟು ಸಿಯೋದು ಇಲ್ಲ, ಹಾಗೆಯೇ ಹಸ್ಕಾಗಿನೂ ಕೂಡ ಇರೋದಿಲ್ಲ. ನೋಡಿದ್ರಲ್ಲ, ಕಡಲೆಬೇಳೆ ಒಬ್ಬಟ್ಟು ಹಬ್ಬಕ್ಕೆ ಎಷ್ಟು ಸುಲಭವಾಗಿ ಮಾಡ್ಕೋಬಹುದು ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಎಲ್ಲರೂ ಹೆಚ್ಚಾಗಿ ತೊಗರಿಬೇಳೆಯಲ್ಲಿ ಒಬ್ಬಟ್ಟನ್ನು ಮಾಡ್ತಾರೆ, ಆದರೆ ನಮ್ಮ ಕಡೆಗೆ ನಾವು ಕಡಲೆಬೇಳೆಯಲ್ಲಿ ಈ ಥರ ಒಂದು ಒಬ್ಬಟ್ಟನ್ನು ಮಾಡ್ತೀವಿ. ನೀವು ಕೂಡ ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಕಡಲೆಬೇಳೆ ಒಬ್ಬಟ್ಟು. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮಸ್ಕಾರ.